ನಿತ್ಯಾನಂದಂ. ನನ್ನ ಹೆಸರು ಡಾಕ್ಟರ್ ಶಿಲ್ಪಾ. ನಾನು ಹೋಮಿಯೋಪತಿ ಡಾಕ್ಟರು. ಭಗವಾನ್ ಶ್ರೀ ನಿತ್ಯಾನಂದ ಪರಮಶಿವಂ ಸ್ವಾಮೀಜಿಯವರ ಭಕ್ತರು ನಾವು ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. 2005ನೇ ಇಸ್ವಿಯಿಂದ ನಾವು ಅವರ ಭಕ್ತರು. ಇವತ್ತಿನ ದಿನ ನಾನು ಯೋಗ ಬಗ್ಗೆ ನನ್ನ ಅನುಭವಗಳನ್ನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಸ್ವಾಮೀಜಿಯ ಭಕ್ತರು ನಾವು ಆಗೋದಕ್ಕೆ ಮುಂಚೆನೂ ಕೂಡ ನಾನು ಯೋಗಾಸನ ಮಾಡ್ತಾ ಇದ್ದೆ. ಬೇರೆ ಬೇರೆ ಆಚಾರ್ಯಗಳ ಕ್ಲಾಸಸ್ಗೆ ಹೋಗಿ ಅಟೆಂಡ್ ಮಾಡ್ತಾ ಇದ್ದೆ. ಸ್ವಾಮೀಜಿಯವ್ರ ಜೊತೆ ನಾನು ಯೋಗಾಸನ ಕಲ್ತ್ಕೊಂಡಾಗ ನನಗೇನು ಅರ್ಥ ಆಯಿತು ಅಂದರೆ, ಎಷ್ಟು ಶಾಸ್ತ್ರೋಕ್ತವಾಗಿ ಯೋಗಾಸನ ಮಾಡಿಸ್ತಾರೆ ಸ್ವಾಮೀಜಿ ಅನ್ನೋದು ನನಗೆ ಗೊತ್ತಾಯಿತು. ಸ್ವಾಮೀಜಿಯವರು ಮಾಡಿಸೋ ಯೋಗಾಸನ ಯೂಟ್ಯೂಬಲ್ಲಿ ಫ್ರೀಯಾಗಿ ಅವೈಲಬಲ್ ಇದೆ. ಪ್ರಥಮ ವಿನ್ಯಾಸ ಕ್ರಮ, ದ್ವಿತೀಯ ವಿನ್ಯಾಸ ಕ್ರಮ, ತೃತೀಯ ವಿನ್ಯಾಸ ಕ್ರಮ ಅಂತ ಇದೆ. ನಾನು ಮಾಡೋದು ಪ್ರಥಮ ವಿನ್ಯಾಸ ಕ್ರಮ. ಪ್ರತಿದಿನ 1 ಗಂಟೆ ಕಾಲ ಇರುತ್ತಿದ್ದು. ದಿನ ಬೆಳಗ್ಗೆ ನಾವು ನಮ್ಮ ಸಂಘದಿಂದ ನಾವು ಈ ಯೋಗಾಸನ ಮಾಡ್ತೀವಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಈ ಪ್ರಥಮ ವಿನ್ಯಾಸ ಕ್ರಮದ ಲಿಂಕ್ನ ಕೂಡ ಹಾಕಿರ್ತೀನಿ. ಯಾರು ಮಾಡೋದಕ್ಕೆ ಇಷ್ಟಪಡೋದಾದರೆ ಮಾಡ್ಬೋದು. ನಿಮಗೆ ಸರಿಯಾದ ರೀತಿಯಲ್ಲಿ ಯೋಗಾಸನ ಮಾಡಬೇಕು ಅಂತ ಆಸೆ ಇದೆ, ಖಂಡಿತ ನೀವು ಕೂಡ ಪ್ರಥಮ ವಿನ್ಯಾಸ ಕ್ರಮನ ಮಾಡಿ. ಜೊತೆಗೆ 21ನೇ ತಾರೀಕು ಈ ತಿಂಗಳು ಇಂಟರ್ನ್ಯಾಷನಲ್ ಯೋಗ ಡೇ ಇದೆ. ಅವತ್ತಿನ ಯೋಗ ಕಾಂಪಿಟಿಷನಲ್ಲಿ ನೀವು ಭಾಗವಹಿಸಬೇಕು ಅಂತ ಇದ್ದರೆ ಅದ್ರ ಲಿಂಕ್ ಕೂಡ ನಾನು ಶೇರ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಅದು ಕೂಡ ನೀವು ಅಟೆಂಡ್ ಮಾಡಿ. ಈ ಸ್ವಾಮೀಜಿಯವರು ಯೋಗನ ಏನು ಮಾಡಿಸ್ತಾರೆ, ಆಗ ನಾವು ಸರಿಯಾದ ರೀತಿಯಲ್ಲಿ ಹಣೆಗೆ ಇವಾಗ ನಾನು ಹಚ್ಕೊಂಡಿದ್ದೆ ಅದರ ವಿಭೂತಿ, ಕುಂಕುಮ, ಕಂಠಮಾಲ ಇವೆಲ್ಲ ಹಚ್ಕೊಂಡು ಶಾಸ್ತ್ರೋಕ್ತವಾಗಿ ಮಾಡಿಸ್ತಾರೆ. ಅದರ ಶ್ಲೋಕಗಳನ್ನ ಚಾಂಟ್ ಮಾಡಿ ಅದರ ಜೊತೆಗೆ ನಾವು ಯೋಗಾಸನ ಮಾಡ್ತೀವಿ. ಯೋಗನ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನನಗಂತೂ ಆರೋಗ್ಯದಲ್ಲಿ ತುಂಬ ಸುಧಾರಣೆ ಕಾಣ್ತು. ನನಗೆ ಕೆಲವು ಥರದ ಚರ್ಮದ ತೊಂದರೆಗಳಿತ್ತು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು, ಎಲ್ಲ ಪೂರ್ತಿ ಸರಿ ಹೋಗಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಸೋಂಬೇರಿತನ ಏನಿದೆ ಅದು ಸಂಪೂರ್ಣ ಹೊರಟೋಯ್ತು. ಯಾಕೆಂದರೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನಾವು ಯೋಗಾಸನ ಮಾಡ್ತೀವಿ. ನೀವು ಕೂಡ ಈ ಥರ ಯೋಗನ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಜೊತೆಗೆ ಇಂಟರ್ನ್ಯಾಷನಲ್ ಯೋಗ ಡೇ ಏನು ಹೇಳಿದೆ ಅದಕ್ಕೆ ಖಂಡಿತ ಭಾಗವಹಿಸಿ ಒಳ್ಳೆ ಆರೋಗ್ಯವನ್ನು ಪಡ್ಕೊಳ್ಳಿ, ಸರಿಯಾದ ಯೋಗನ ಕಲ್ತ್ಕೊಳ್ಳಿ. ಥ್ಯಾಂಕ್ ಯು. ನಿತ್ಯಾನಂದಂ.